ಇನ್ನು ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಒಂದು ಬೋಟಿಂಗ್ ಪಾಯಿಂಟ್ ಜಲಾವೃತವಾಗಿದೆ. ಸೊ ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ ಅನ್ನು ರಿಲೀಸ್ ಮಾಡಿರೋದ್ರಿಂದ ನೀರನ್ನು ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತವಾಗಿದೆ. ಸಂಗೀತ ನೃತ್ಯ ಕಾರಂಜಿ ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬೃಂದಾವನ. ಸೊ ಇಲ್ಲಿ ಬೋಟಿಂಗ್ ಹಾಗೇನೆ ಮ್ಯೂಸಿಕಲ್ ಫೌಂಟೇನ್ ಏನಿದೆ ಅದನ್ನು ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ವಾಕಿಂಗ್ ಪಾತ್ ಮುಳುಗಡೆ ಆಗಿರೋದ್ರಿಂದ ಬೋಟಿಂಗ್ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ಕಾವೇರಿ ನೀರಾವರಿ ನಿಗಮದಿಂದ ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವೇಶಿಗರಿಗೆ ಸದ್ಯಕ್ಕೆ ಅವಕಾಶ ಇದೆ, ಪ್ರವೇಶ ಮಾಡೋದಕ್ಕೆ ಪ್ರವಾಸಿಗರಿಗೆ. ಸೊ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬೃಂದಾವನದಲ್ಲಿ ಸದ್ಯಕ್ಕೆ ಪ್ರವಾಸಿಗರಿಗೆ ಕಂಪ್ಲೀಟ್ ಆಗಿ ಎಂಟ್ರಿ ಸಿಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಲಾಶಯದಿಂದ 50,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಬೃಂದಾವನದಲ್ಲಿರುವಂತಹ ಬೋಟಿಂಗ್ ಪಾಯಿಂಟ್ ಹಾಗೂ ಮ್ಯೂಸಿಕಲ್ ಫೌಂಟೇನ್ ಅನ್ನು ಕೂಡ ಸ್ಥಗಿತ ಮಾಡಿರುವಂಥದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದ ದೃಶ್ಯ ಏನು ಕಾಣ್ತಾ ಇದೆ, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಮುಂಭಾಗದಲ್ಲಿರುವಂಥದ್ದು. ಅಂದರೆ ಈ ಒಂದು ಮುಂಭಾಗದ ಗಾರ್ಡನ್ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಪ್ರತಿನಿತ್ಯ ಸಾವಿರಾರು ಜನರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಗಾರ್ಡನ್ ಅನ್ನ ವೀಕ್ಷಣೆ ಮಾಡಿದ ನಂತರದಲ್ಲಿ ಈ ಒಂದು ಬೋಟಿಂಗ್ ಪಾಯಿಂಟ್ ಏನು ಕಾಣ್ತದೆ, ಇಲ್ಲಿಗೆ ಬಂದು ಸಾಕಷ್ಟು ದೋಣಿ ವಿಹಾರವನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಇದರ ಪಕ್ಕದಲ್ಲೇ ಒಂದು ಮ್ಯೂಸಿಕಲ್ ಫೌಂಟೇನ್ ಇದೆ. ಪ್ರತಿನಿತ್ಯ ಸಂಜೆ 7ರಿಂದ 8 ಗಂಟೆವರೆಗೂ ಕೂಡ ಆ ಒಂದು ಮ್ಯೂಸಿಕಲ್ ಫೌಂಟೇನ್ ಕೂಡ ನಡೆಯುತ್ತೆ. ಆದರೆ ಇದೀಗ ನದಿಗೆ 50,000 ಕ್ಯೂಸೆಸ್ ನೀರನ್ನು ಬಿಡ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬೋಟಿಂಗ್ ಪಾಯಿಂಟ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದು ಪ್ರವಾಹದ ಭೀತಿ ಎದುರಾಗಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಸ್ಥಗಿತ ಮಾಡಿದರೆ, ಅದರ ಜೊತೆಗೆ ಫೌಂಟೇನ್ ಅಂದರೆ ಮ್ಯೂಸಿಕಲ್ ಫೌಂಟೇನ್ ಅನ್ನು ಕೂಡ ಸ್ಥಗಿತ ಮಾಡಿರೋದು. ಜೊತೆಗೆ ಇಲ್ಲೊಂದು ವಾಕಿಂಗ್ ಪಾತ್ ಕೂಡ ಇದೆ. ಅಂದರೆ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೂ ಕೂಡ ಹೋಗೋದಕ್ಕೂ ಕೂಡ ಒಂದು ವಾಕಿಂಗ್ ಪಾತ್ ಇರುವಂಥದ್ದು, ಅದನ್ನು ಕೂಡ ಸ್ಥಗಿತ ಮಾಡಿರುವಂಥದ್ದು. ಯಾಕಂದರೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಯಾರಾದರೂ ಕೂಡ ಈ ಒಂದು ಮಾರ್ಗದಲ್ಲಿ ತಿರುಗಾಡಿದ್ರೆ ತೊಂದರೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರವಾಸಿಗರಿಗೆ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನು ಹೇರಿರುವಂಥದ್ದು ತಾತ್ಕಾಲಿಕವಾಗಿ. ಅಂದರೆ ಕ್ಷಣ ನೀರಿನ ಮಟ್ಟ ಕೂಡ ಹೇರ್ತಾ ಇದೆ. ಪ್ರತಿನಿತ್ಯ ಈ ಒಂದು ಕೆಆರ್ಎಸ್ ಗಾರ್ಡನ್ ಅನ್ನ ಬೃಂದಾವನವನ್ನು ನೋಡಕ್ಕೆ ಬರುವಂಥವ್ರು ಈ ಒಂದು ಸ್ಥಳವನ್ನು ಕೂಡ ಸಂಜೆ ವೇಳೆಯಲ್ಲಿ ವೀಕ್ಷಣೆ ಮಾಡ್ತಾರೆ. ಸಾಕಷ್ಟು ಕುಟುಂಬ ಸಮೇತವಾಗಿ ಬೋಟಿಂಗಲ್ಲೂ ಕೂಡ ಈ ಒಂದು ನೀರಿನಲ್ಲಿ ತಿರುಗಾಡ್ತಾರೆ. ಆದರೆ ಇಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಅಂದರೆ ಈ ಒಂದು ನೀರಿನ ಪ್ರಮಾಣ ಅಂದರೆ ನದಿಯಲ್ಲಿ ಹೋಗ್ತಿರುವಂಥ ನೀರಿನ ಪ್ರಮಾಣ ಸುಮಾರು ಒಂದು 20,000 ಕ್ಯೂಸೆಕ್ಕಿಂತ ಕಡಿಮೆ ಆದಂತಹ ನಂತರದಲ್ಲಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾರೆ. ಅಂದರೆ ಪ್ರತಿನಿತ್ಯ ಈ ಒಂದು ಸ್ಥಳಕ್ಕೆ ಬಂದು ಗಾರ್ಡನ್ ಅನ್ನು ನೋಡಿಕೊಂಡು ಜೊತೆಗೆ ಮ್ಯೂಸಿಕಲ್ ಫೌಂಟೇನ್ ಅನ್ನು ನೋಡಿಕೊಂಡು ಅಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುವಂತಹ ಪ್ರವಾಸಿಗರಿಗೆ ಈಗ ಬೋಟಿಂಗ್ ವ್ಯವಸ್ಥೆ ಮತ್ತೆ ನೃತ್ಯ ಕಾರಂಜಿಯನ್ನು ಕೂಡ ಸ್ಥಗಿತ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ಅವರ ಒಂದು ಬೇಸರಕ್ಕೂ ಕೂಡ ಕಾರಣ ಆಗ್ತಿರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯದಿಂದ 50,000 ಕ್ಯೂಸೆಕ್ ನೀರನ್ನು ಕೂಡ ನದಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಬೃಂದಾವನದಲ್ಲಿರುವಂತಹ ಬೋಟಿಂಗ್ ಪಾಯಿಂಟ್ ಹಾಗೂ ನೃತ್ಯ ಕಾರಂಜಿಯನ್ನು ಕೂಡ ಸ್ಥಗಿತ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.